ಪಬ್ಲಿಕ್ ಕನ್ನಡ ಯಾವುದೇ ಅಂಜಿಕೆ ಇಲ್ಲದೆ ಅಲ್ಲಿ ನಡೀತಾ ಇರುವಂಥ ವಿಚಾರಗಳನ್ನು ನೇರವಾಗಿ ವೀಕ್ಷಕರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿತ್ತು. ಅಷ್ಟೇ ಅಲ್ಲದೆ ಅಧಿಕಾರಿಗಳ ಕಣ್ಣಾಮುಚ್ಚಾಲೆ ಆಟದ ಬಗ್ಗೆ ಕೂಡ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈಗ ಆ ವಿಚಾರಕ್ಕೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ಪರಪ್ಪನ ಅರಮನೆಯಲ್ಲಿ ಡೆವಿಲ್ಗೆ ರಾಜಾತಿಥ್ಯ. ರಿಪಬ್ಲಿಕ್ ಅಬ್ಬರಕ್ಕೆ 43 ಅಧಿಕಾರಿಗಳ ಎತ್ತಂಗಡಿ. ಪರಪ್ಪನ ಅಗ್ರಹಾರ ಕೇಂದ್ರ ಗೃಹ ಸಜಾ ಬಂದಿಗಳ ಪಾಲಿನ ಅರಮನೆಯಂತಾಗಿದ್ದ ಈ ಜೈಲಿನಲ್ಲಿ ಕಾಸಿದ್ರೆ ಕೈಲಾಸ. ಅಧಿಕಾರಿಗಳ ಭ್ರಷ್ಟತನವನ್ನೇ ಬಂಡವಾಳ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಜೈಲನ್ನೇ ತನ್ನ ಹುತ್ತ ಮಾಡಿಕೊಂಡಿದ್ದ. ಮಾತ್ರವಲ್ಲ, ದರ್ಶನ್ಗೆ ಟೀ ಪಾರ್ಟಿ ನೀಡಿ ಡೆವಿಲ್ ಪಾಲಿನ ವಿಲನ್ ಆಗೋದ. ಯಾವಾಗ ರಿಪಬ್ಲಿಕ್ ಕನ್ನಡ ದರ್ಶನ್ ರಾಜಾತಿಥ್ಯದ ಫೋಟೋವನ್ನ ಎಕ್ಸ್ಪೋಸ್ ಮಾಡ್ತೋ ಅದಾಗಲೇ ಜೈಲ್ ಸಿಬ್ಬಂದಿ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂತಾಗಿತ್ತು. ತಕ್ಷಣವೇ 5ಕ್ಕೂ ಅಧಿಕ ಅಧಿಕಾರಿಗಳ ತಲೆದಂಡವಾದ್ರೆ ಇದೀಗ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲೂ ಇದರ ಎಫೆಕ್ಟ್ ತಟ್ಟಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 43 ಅಧಿಕಾರಿಗಳ ಎತ್ತಂಗಡಿ ಆಗಿದೆ. ಜೈಲ್ನಲ್ಲಿ ಪೊರ್ಕಿ ಕೈಗೆ ಬಂತು ಪೊರಕೆ. ಬೆಂಗಳೂರು ಜೈಲ್ನಲ್ಲಿ ಆನೆ ನಡೆದಿದ್ದೇ ದಾರಿ ಅನ್ನುವಂತಿದ್ದ ಗಜ ಬಳ್ಳಾರಿಗೆ ಹೋದ್ಮೇಲೆ ಪತರುಗುಟ್ಟಿದ್ದಾನೆ. ದಿನ ಕಳೆದಂತೆ ಪೊರ್ಕಿ ಪೊಗರು ಇಳಿತಾ ಇದ್ದು, ಅಂದು ಕೈಗೊಬ್ಬ ಕಾಲಿಗೊಬ್ಬ ಸಹಾಯಕರನ್ನ ಇಟ್ಕೊಂಡಿದ್ದ ಕಾಟೇರ ಈಗ ತನ್ನ ಕೆಲಸವನ್ನ ತಾನೇ ಮಾಡ್ಕೊಳ್ತಾ ಇದ್ದಾನೆ. ಬಳ್ಳಾರಿಯ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರೋ ಕೊಲೆ ಸಾರಥಿ ನಿತ್ಯ ತನ್ನ ರೂಮ್ನ ಕಸ ಗುಡಿಸ್ತಾ ಇದ್ದು ಶೌಚಾಲಯವನ್ನು ಸ್ವಚ್ಛಗೊಳಿಸ್ತಾ ಇದ್ದಾನೆ. ಕಾಲ ಕಳೆಯೋದಕ್ಕೆ ಕಾಮಿಡಿ ಪುಸ್ತಕಗಳ ಮೊರೆ ಹೋಗಿದ್ದು ಬೀಚಿ ಪುಸ್ತಕಗಳನ್ನ ಓದ್ತಾ ಇದ್ದಾನೆ. ಆನೇಕಲ್ನಿಂದ ನವೀನ್ ಜೊತೆ ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂಥವರು 17 ಜನ. ಅದರಲ್ಲಿ ಕೆಲವರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಅರ್ಜಿನ ವಾಪಸ್ ಪಡೆಯುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಪವಿತ್ರಗೌಡ ವಿಚಾರವಾಗಿ ಕೂಡ ಅದೇ ರೀತಿಯಾಗಿ ಆಯಿತು. ಆದರೆ ಮತ್ತೊಂದು ವಿಚಾರ ಈಗ ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಅದೇನಪ್ಪ ಅಂತಂದರೆ, ವಕೀಲರು ಈಗ ಚಾರ್ಜ್ ಶೀಟನ್ನು ಇಟ್ಕೊಂಡು ಯಾವ ರೀತಿಯಾಗಿ ಕಾನೂನು ಸಮರಕ್ಕೆ ಸಿದ್ಧರಾಗಬೇಕು ಅಂತೇಳಿ ಸಿದ್ಧರಾಗ್ತಾ ಇದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ದರ್ಶನ್ ಬೆಂಬಿಡದೆ ಕಾಡ್ತಿದೆ ಕಾನೂನು ಕಂಟಕ. ಡಿ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್. ರೇಣುಕಾಸ್ವಾಮಿ ಕೊಲೆಯಾಯಿತು. ಅದರ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದೂ ಆಯಿತು. ರಾಜಾತಿಥ್ಯದ ಆರೋಪದ ಮೇಲೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಕಳಿಸಿದ್ದೂ ಆಯಿತು. ಬಳ್ಳಾರಿ ಜೈಲಿನಲ್ಲಿ ನಿತ್ಯ ಕಂಬಿ ಎಣಿಸ್ತಿರುವ ದಾಸನಿಗೆ ಮಾತ್ರ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಆರೋಪ ಜೈಲು ಬದಲಾವಣೆ ಆದರೂ ದರ್ಶನ್ಗೆ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಒಂದ್ ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರಿಂದ ಆಕ್ಷೇಪಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಕಾಟೇರನಿಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ. 3 ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಲು ಕಾಕಿ ಪ್ಲಾನ್ ಮಾಡಿದೆ. ಡಿಗೆ ಕಂಟಕವಾಗುತ್ತಾ ಆ 3 ಅಂಶಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಜೈಲಿನಲ್ಲಿ ಸಿಗರೇಟ್, ಕಪ್, ರೌಡಿ ಶೀಟರ್ ಜೊತೆ ಪೋಸ್ ಅನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಪ್ರಮುಖವಾಗಿ ಕಾಕಿ ಕೋರ್ಟ್ಗೆ ತಿಳಿಸಲಿದೆ. ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ. ಇನ್ನು ಜೈಲಿನಲ್ಲಿದ್ರೂ ದಾಸನಿಗೆ ಪಶ್ಚಾತ್ತಾಪ ಇಲ್ವಂತೆ.
ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಸಾಕ್ಷ್ಯನಾಶ, ಪ್ರಭಾವ ಬಳಕೆಗೆ ಯತ್ನ, ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ತನಿಖೆ ಆಗುವವರೆಗೂ ಬೇಲ್ ಕೊಡದಂತೆ ಕಾಕಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಹೊರಗಡೆ ಬಂದ್ರೆ ಮತ್ತೆ ಪ್ರಭಾವವನ್ನ ಬಳಸಿ ಸಾಕ್ಷಿ ನಾಶಕ್ಕೆ ಯತ್ನಿಸುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನ ಮಾಡಿಕೊಡುವ ಸಾಧ್ಯತೆ ಇದೆ. ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ತೋರಿರುವ ಬಗ್ಗೆಯೂ ಹೇಳುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ದರ್ಶನ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವಿಚಾರವನ್ನ ಪೊಲೀಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇಷ್ಟಾದರೂ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೀಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟದ ವೇಳೆ ಕಂಟಕವಾಗುವುದು ಫಿಕ್ಸ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಎಲ್ಲರೂ ಅಂದ್ಕೊಂಡಿದ್ರು ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾರೆ ಅಂತೇಳಿ. ಆದರೆ ಇಲ್ಲಿಯವರೆಗೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಆಗಿಲ್ಲ. ಮೀನಾಮೇಷವನ್ನು ಎಣಿಸ್ತಾ ಇದ್ದಂತೆ ಕಂಡು ಬರ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯಗಳು ಬಟಾಬಯಲಾಗಿವೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಆರೋಪಿಗಳಿಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಛಿದ್ರವಾಗಿರೋ ಡೆವಿಲ್ ಗ್ಯಾಂಗ್ ಮುಂದೆ ಹೇಗಪ್ಪ ಅನ್ನೋ ಚಿಂತೆಯಲ್ಲಿ ವಿಲವಿಲ ಒದ್ದಾಡ್ತಿದೆ. ಸದ್ಯಕ್ಕಿಲ್ಲ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಪತ್ನಿ ವಿಜಯಲಕ್ಷ್ಮಿ ಭೇಟಿ ವೇಳೆ ಚರ್ಚಿಸಿದ್ದಾನಂತೆ. ಇನ್ನು ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಾಡಲಿದ್ದಾರೆ. ಆದ್ರೆ ಸದ್ಯಕ್ಕೆ ದಾಸ ಮಾತ್ರ ಜಾಮೀನಿಗೆ ಅರ್ಜಿ ಸಲ್ಲಿಸಲ್ಲ. ಇನ್ನೊಂದು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಅಸಾಧ್ಯ ಎನ್ನಲಾಗ್ತಿದೆ. ಈಗಾಗಲೇ ಸಿವಿ ನಾಗೇಶ್ ತಂಡ ಚಾರ್ಜ್ ಶೀಟ್ ಸ್ಟಡಿ ಮಾಡ್ತಿದ್ಯಂತೆ. ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಮಾತ್ರ ಆರೋಪಿಗಳ ಪರ ವಕೀಲರ ಕೈ ಸೇರಿಲ್ಲ. ಮುಂದಿನ ವಾರದ ಒಳಗಡೆ ಟೆಕ್ನಿಕಲ್ ಎವಿಡೆನ್ಸ್ ನೀಡಲು ನ್ಯಾಯಾಧೀಶರು ಸೂಚಿಸಿದ್ದಾರಂತೆ. ಇನ್ನು ಸೆಷನ್ ಕೋರ್ಟ್ಗೆ ಕೇಸ್ ವರ್ಗಾವಣೆಗೆ ಆರೋಪಿಗಳ ವಕೀಲರು ಆಕ್ಷೇಪ ಮಾಡಿದ್ದಾರಂತೆ. ಟೆಕ್ನಿಕಲ್ ಎವಿಡೆನ್ಸ್ ಕೊಟ್ಟ ಬಳಿಕ ಕೇಸ್ ವರ್ಗಾವಣೆಗೆ ವಕೀಲರು ಮನವಿ ಮಾಡಿದ್ದಾರೆ. ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ಕೇಸ್ ವರ್ಗಾವಣೆ ಮಾಡೋದು ಮುಂದೂಡಿಕೆ ಆಗಿದೆ.